ಈ ಸಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ಮತ್ತು ಎಲ್ಲರ ಹೇಳುವಂಥದ್ದು ಅತಿ ಹೆಚ್ಚು ರಸ್ತೆ ಕೆಟ್ಟದ್ದು ಈ ಸಾರಿ ಅಂತ ಹೇಳಿದ್ದಾರೆ. ಹಿಂದೆ ಎಷ್ಟು ಮಳೆ ಆದರೂ ಕೂಡ ಇಷ್ಟು ಹಾನಿ ಆಗಿರ್ತಿಲ್ಲ ಅಂತೇಳಿ ಹೇಳುವಂಥ ಶಾಸಕರು ಪಬ್ಲಿಕ್ ಹೇಳ್ತಿದ್ದಾರೆ. ಅಷ್ಟೇ ನಿಜ ಆಗಿದೆ. ಮೊನ್ನೆ ಖಾನಾಪುರದಲ್ಲಿ ನಾವು ಹೋಗಿದ್ದು, ಖಾನಾಪುರದಲ್ಲಿ ಕೂಡ ಅತಿ ಹೆಚ್ಚು ಕೆಟ್ಟಿರುವಂಥದ್ದು. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕೆಟ್ಟದ್ದು ಬೆಳಗಾಂ ಮತ್ತು ಖಾನಾಪುರ, ನಂತರ ಬೇರೆ ಕಡೆ ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಆದರೂ ಸಹ ಒಟ್ಟಾರೆ ರಾಜ್ಯದಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಎಲ್ಲ ಕಡೆ ಸರ್ವೆ ಮಾಡ್ತಾಯಿದ್ದಾರೆ. ಚೀಫ್ ಇಂಜಿನಿಯರ್ಗಳಿಂದ ರಿಪೋರ್ಟ್ಸ್ ತರ್ತಾ ಇದ್ದಾವೆ. ಈಗಾಗಲೇ ಸುಮಾರು ಬಂದಿದ್ದಾರೆ, ಇನ್ನೂ ಬರ್ತಾಯಿದೆ. ಬಂದಮೇಲೆ ಅದಕ್ಕೆ 2-3 ಸ್ಟೇಜ್ ಎಲ್ಲ ಒಂದು ತಾತ್ಪೂರ್ತಿಕವಾಗಿ ಒಂದು ಪರ್ಮನೆಂಟ್ 2 ರೀತಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇನ್ನು ಕೆಲವು ಕಡೆ ಈಗಾಗಲೇ ರಸ್ತೆ ಬ್ರಿಡ್ಜ್ ಕೊರೆದೋಗಿದೆ, ಅದನ್ನು ತಾತ್ಪೂರ್ತಿಕವಾಗಿ ಮತ್ತೆ ಅದನ್ನು ರಿಪೇರಿ ಮಾಡಿದ್ದೀವಿ. ವಾಹನಗಳಿಗೆ ಸಂಚಾರ ಮುಕ್ತ ಮಾಡಿದ್ದೀವಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಅದಕ್ಕೆ ಪರ್ಮನೆಂಟಾಗಿ ಒಂದು ಯೋಜನೆ ಮಾಡ್ತೀವಿ ಪರ್ಮನೆಂಟಾಗಿ. ಹಾಂ, ಗ್ರಾಮ ಪಂಚಾಯತ್ ಸದಸ್ಯ ರಸ್ತೆಯಲ್ಲಿ ಹೋಗ್ಬೇಕಾರೆ ದೊಡ್ಡ ತಗ್ಗಾಗಿ ಬಿದ್ದು ತಿರ್ಕೊಂಡಿದ್ದಾರೆ. ಆಗಿರೋ ಅದೇ ಹೇಳ, ಖಾನಾಪುರದಲ್ಲಿ ಅತಿ ಹೆಚ್ಚು ಗುಂಡಿ ಆಗಿರುವಂಥ ಪ್ರಕರಣ ಇದೆ. ಈಗ ತಾತ್ಪೂರ್ಲಿಕ್ಕೆ ಮುಚ್ಚಲಿಕ್ಕೆ ಹೋದರೂ ಕೂಡ ಅದು 2-3 ದಿವಸ ಮಾತ್ರ ಇರ್ತೈತೆ. ಯಾಕಂದ್ರೆ ಮತ್ತೆ ಮಳೆ ಬರ್ತೈತೆ, ಮತ್ತೆ ಹೋಗ್ತೈತೆ ಅದು. ಹೀಗಾಗಿ ಮಳೆ ನಿಂತ ನಂತರ ಅದಕ್ಕೆ ಪರಿಹಾರ ಮಾಡ್ತೀವಿ. ಈಗ ಟೆಂಪರರಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ರಾಜ್ಯಾದ್ಯಂತ ಬಹಳಷ್ಟು ಏನಂತಂದ್ರೆ ನದಿಗಳು, ಹಳ್ಳ ಕೊಳ್ಳ ಪ್ರತಿ ಬಾರಿ ತುಂಬಿ ಹರಿದಂಥ ಸಂದರ್ಭದಲ್ಲಿ ಆ ರಸ್ತೆಗಳು ಕಟ್ಟಾಗ್ಬಿಡತ್ತೆ. ಅವ್ರು ಕೆಳ ಹಂತದಲ್ಲಿರೋದ್ರಿಂದ ಅವುಗಳನ್ನು ಎತ್ತರ ಮಾಡಬೇಕು ಅನ್ನೋದು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಸೇತುವೆಗಳಿರುವಂಥದ್ದು. ಅದನ್ನೇನಾದರೂ ವಿಶೇಷವಾಗಿ ಅರ್ಥ ತಗೊಂಡು ಅವುಗಳನ್ನೇ ಏರಿಸುವಂಥದ್ದು, ಆ ರೀತಿ ಏನಾದರೂ ಮಾಡ್ತಾಯಿದ್ವಿ. ಒಂದೇ ಹಂತವಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಈ ಸಾರಿ ನಮ್ಮದು ಲೊಳಸೂರು ಬ್ರಿಡ್ಜ್ ಅದು ಈಗಾಗಲೇ ಮಂಜೂರಾಗಿದೆ. ಸೊ ಅದು ಇನ್ನು ಟೆಂಡರ್ ಆಗಬೇಕು, ಶಾಶ್ವತ ಪರಿಹಾರ ಅದನ್ನು ಹಂತ ಮಾಡ್ತೀವಿ. ಭಾಳಷ್ಟಿದೆ ರಾಜ್ಯದಲ್ಲಿ, ಒಂದಲ್ಲ ಎರಡು, ಬಹುಶಃ 1000ಕ್ಕಿಂತ ಅಧಿಕ ಬ್ರಿಡ್ಜ್ ಇರ್ಬೋದು ನನ್ನ ಅಂದಾಜು ಎಸ್ಟಿಮೇಟು. ಇದೆಲ್ಲ ಒಂದೇ ಸಾರಿ ಮಾಡಲಿಕ್ಕೆ ಆಗೋಲ್ಲ, ಆದರೆ ಹಂತ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದನ್ನ ಮಾಡ್ತೀವಿ. ನೀವು ಶೀತಲಗೊಂಡಂಥ ಈಗಾಗಲೇ ಸರ್ವೆ ಮಾಡ್ತಾ ಇದ್ದೀವಿ, ಫೋಟೋ ಕಲೆಕ್ಟ್ ಮಾಡಿದ್ದೀವಿ. ಸೊ ಎಲ್ಲಿ ಅವಶ್ಯಕತೆ ಅಂತ ರಿಮೂವ್ ಮಾಡಿ ಹೊಸದು ಮಾಡುವಂಥ ಅದು ಕೂಡ ಈ ಯೋಜನೆಯಲ್ಲಿ ಸೇರಿದೆ. ಗೋಕಾಕ್ ತಾಲೂಕಿನಲ್ಲಿರುವಂಥ ಒಂದು 5 ಹಳ್ಳಿಗಳು ಮತ್ತು ಖಾನಾಪುರ ತಾಲೂಕಿನಲ್ಲಿರುವಂಥ 13 ಹಳ್ಳಿಗಳು ಮೊನ್ನೆ ಹೇಳಿದ್ರಿ CM ಜೊತೆ ಚರ್ಚೆ ಮಾಡಿ ಒಂದು ಸ್ಥಳಾಂತರ ಶಾಶ್ವತ ಪರಿಹಾರ ಕೊಡ್ತೀವಿ ಮತ್ತು ಬೇರೆ ಕಡೆ ಪುನರ್ವಸತಿ ಕೇಂದ್ರಗಳನ್ನು ನಿರ್ಮಾಣ ಮಾಡ್ತೀವಿ ಹೇಳಿದ್ರಲ್ಲ. CM ಅವರು ಜುಗಳದಲ್ಲಿ ಹೇಳಿದ್ರಲ್ಲ, ಅಲಾಗ್ ಹೋಯ್ತು ಅವ್ರಿಗೆ ಸೈಟ್ ಕಾಸ್ಟ್, ಮನೆ ಮತ್ತು ಸೈಟ್ ಕಾಸ್ಟೇ ಕೊಟ್ಟರು. ಯಾಕಂದರೆ ಶಿಫ್ಟಿಂಗ್ ಮಾಡೋದು ಭಾಳ ಕಷ್ಟ. ಒಂದು ಊರನ್ನು ಇನ್ನೊಂದು ಊರಿಗೆ ಶಿಫ್ಟ್ ಮಾಡಬೇಕಾದ್ರೆ ಭೂಮಿ ಸಮಸ್ಯೆ ಬರ್ತದೆ. ಭೂಮಿ ಕೊಡೋಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಕೊಟ್ಟರು ಕೂಡ ನಾವು ನಿಗದಿತ ಸಮಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈಗ ಹೊಸ ಪ್ಲ್ಯಾನ್ ಅಂದರೆ ಸೈಟ್ ಜೊತೆಗೆ ದುಡ್ಡು ಕೊಡಬೇಕು, ಮನೆಗೆ 2 ಅಂದರೆ ಅವ್ರ ಚಾಯ್ಸ್, ಅವರೇ ಪರ್ಚೇಸ್ ಮಾಡಬೇಕು, ಅವರೇ ಕಟ್ಕೋಬೇಕು. ಆ ಒಂದು ಮಾಡಲ್ನಲ್ಲಿ ಹೋಗ್ತಾ ಇದ್ದೀವಿ ನಾವು. 13 ಹಳ್ಳಿಗಳದಲ್ಲ ಸರ್ ಖಾನಾಪುರದಲ್ಲಿ. ಅದು ಸೇಮ್, ಅದು 15 ಲಕ್ಷ ರೂಪಾಯಿ ಕೊಡ್ತಾರೆ. ಅದು ಸೇಮ್ ಮಾಡಲ್. ಅದನ್ನ ಏನಾರ ಟ್ರೈ ಮಾಡ್ಬೋದು. ಮನೆ ವರ್ಸಸ್ ಮನೆ ಪ್ಲಸ್ ಸೈಟ್ ದುಡ್ಡು ಕೊಡ್ತಾ ಇದ್ದಾರೆ. ಜಿಲ್ಲಾಡಳಿತದಿಂದ ಎಷ್ಟು ಹಾನಿಯಾಗಿದೆ? ಬೆಳೆ ಹಾನಿ, ರಸ್ತೆ ಹಾನಿ, ಇನ್ನಿತರ ಹಾನಿ ಏನಾದರೂ CM ಪ್ರಪೋಸಲ್ ಇನ್ನೂ ಮಾಡ್ತಿದ್ದಾರೆ, ಹಾಗೆ ಕಂಟಿನ್ಯೂ ನಡೀತಾ ಇದ್ದಾರೆ. ಇನ್ನೂ ಬೆಳೆ ಹಾನಿ ಇದು ಸರ್ವೆ ನಡೀತಾ ಇಲ್ಲ, ಅದು ಸರ್ವೆ ಮಾಡಬೇಕು. ಮಿಕ್ಕಿದ್ದಾಗಿದ್ದು ಮನೆ ಮತ್ತು ರಸ್ತೆದು ಮಾತ್ರ ಇಲ್ಲಿವರೆಗೆ ಮಾಡೋಕ್ಕಾಗಿದೆ. ಇನ್ನೂ ಬೇರೆ ಬೇರೆ ಮಾಡಲಿಕ್ಕಾಗಿಲ್ಲ, ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ರಾಜ್ಯದಲ್ಲಿ ಮೈಸೂರು ಪಾದಯಾತ್ರೆ ನಡೀತಾ ಇದೆ ಸರ್. ಇನ್ನೇನು ಕೆಲವೇ ದಿನಗಳಲ್ಲಿ CM ಅವರು ಕೆಳಗಿಳಿತಾರೆ. ಕಾನೂನು ಹೋರಾಟ ಇದೆ, ಕಾನೂನು ಹೋರಾಟ ಮಾಡ್ತೀವಿ. ಅದಾದ ತಕ್ಷಣ ಏನು ರಾಜೀನಾಮೆ ಕೊಡೋ ಅಗತ್ಯ ಬರೋಲ್ಲ. ಇನ್ವೆಸ್ಟಿಗೇಷನ್ ಭಾಳಷ್ಟು ಮೇಲೆ ನಡೀತಾ ಇದೆ, ಭಾಳಷ್ಟು ಮಂದಿ ಮೇಲೆ ಕೇಸ್ ಪೆಂಡಿಂಗ್ ಇದೆ, ಭಾಳಷ್ಟು ನಡೀತಾ ಇದೆ ಅಲ್ಲ ಸರ್. ಇವತ್ತು CM ಗೋಕಾಕ್ ಬಂದಾಗ 5 ಜನ ಬದಲಿಸಿರ್ತಿದೆ. ಅಂದರೆ ಅವ್ರ ನಾಮಿನಿ ಅಮರನಾಥ್ ಜಾರಕಿಹೊಳಿ ಅವರು ಇದ್ದರು, ಸರ್ವೋತ್ತಮ್ ಜಾರಕಿಹೊಳಿ ಅವರು ಕಾನ್ಸ್ಟಿಟ್ಯೂನ್ಸಿದ ಅವರು ಅವ್ರದ್ದು ಏನೋ ಮೆಸೇಜ್ ಪಾಸ್ ಮಾಡೋದು. ಅರಬಾನ್ ಶಾಸಕ ಬಂದರು, ಅವ್ರ ಸಮಸ್ಯೆ ಅವ್ರಿಗಿದೆ. ಯಾಕಂದ್ರೆ ಅವ್ರು 4-5 ಹಳ್ಳಿ ಮುಳುಗಡೆ ಆಗಿದೆ ಅವ್ರದ್ದು. ಸೊ ಇದು ಲೊಳಸೂರು ಬ್ರಿಡ್ಜು ಕಾಮನ್ ಇದೆ, ಅರಬಾನಿಗೂ ಬರುತ್ತೆ, ಗೋಕಾಕ್ಗೂ ಬರುತ್ತೆ, 2 ಕಂಬೈಂಡ್ ಇದೆ. ಅದು ಸೊ ಕಾಮನ್ ಇದೆ. ಅವ್ರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬಂದಿದ್ರು ಅವರು. ಅಂದರೆ ಹಿಂದೆ BJP ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರೆಲ್ಲ ಇಲ್ಲಿ ಬಂದರೂ ಕೂಡ ಭೇಟಿಯಾಗಿ ಬರ್ತಿರ್ಲಿಲ್ಲ. ಎಟ್ ಎ ಟೈಮ್ ಎಲ್ಲರೂ CM ಬಂದಾಗ ಎಲ್ಲರೂ ಮೆಸೇಜ್ ಪಾಸ್ ಮಾಡೋದಿತ್ತ ಸರ್? CM ಬಂದಾಗೆ ಬರಬೇಕಾದ್ರು ಅವ್ರಿಗೆ ಗೌರವ ಕೊಡಬೇಕಾದ್ರೆ ಎಲ್ಲರೂ ಡ್ಯೂಟಿ.
ಅದನ್ನು ಮಾಡಿದಾರೆ ಅಷ್ಟೇ. ಅದನ್ನು ಬಿಟ್ಟು ಸರ್ ಈಗ ಏನಾದರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಕಾಂಗ್ರೆಸ್ನಿಂದ ಏನಾದರೂ ಹೋರಾಟ ನಡೆಯುತ್ತಾ? ಕಾನೂನಾತ್ಮಕವಾದಂಥ ಹೋರಾಟ? ಕಾನೂನು ಹೋರಾಟ ಇದ್ದೇ ಇರುತ್ತೆ. ಆಲ್ರೆಡಿ ಈಗಾಗಲೇ ಚರ್ಚೆ ಮಾಡ್ತಿದ್ದಾರೆ, ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಳ್ತಿದ್ದಾರೆ. ಸೊ ಅದಕ್ಕೆ ಇದ್ದೇ ಇರ್ತದೆ ಏನು ಪ್ರಶ್ನೆ ಇಲ್ಲ. ರಾಜ್ಯಪಾಲ ಅವಸರ ಸಮಾವೇಶಕ್ಕೆ ಏನಾದರೂ ಪ್ರಿಪ್ರೇಷನ್ ಮಾಡಬೇಕು ಮಾಡ್ತಿದ್ದಾರೆ. ಈಗ 9 ತಾರೀಕು ಎಲ್ಲ ಸಚಿವರು ಎಲ್ಲ ಶಾಸಕರು ಹೋಗ್ತಾ ಇದ್ದೀವಿ. ಎಷ್ಟು ಶಾಸಕರಿದ್ದಾರೆ, ಮಾಜಿಗಳು ಹೋಗ್ತಿದ್ದಾರೆ, ಹಾಲಿ ಹೋಗ್ತಿದ್ದಾರೆ, ಎಲ್ಲ ಮಂತ್ರಿಗಳು ಕೂಡ ಅಲ್ಲಿ ನಾವು ಹೋಗ್ತಾ ಇದ್ದೀವಿ 9 ತಾರೀಕು. ಅಜೆಂಡಾ ಸರ್ ಅಂದರೆ ಇಡೀ ರಾಜ್ಯದ ಜನತೆಗೆ ಹೇಳಬೇಕು ಏನಾಗಿದೆ. ಮೋಡ ಹಗರಣ ಅಂತ ಹೇಳಿರ್ತಾರೆ, ಅದನ್ನು CM ಅವರು ದಾಖಲೆ ಸಮೇತ ಹೇಳಿದಾರ ಸಭೆಯ ಉದ್ದೇಶ. ಈಗ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ ಸರ್, ಏನಂತಂದ್ರೆ ದಾಖಲಾತಿಗಳನ್ನು ಸಾರ್ವಜನಿಕರಿಗೆ ದಾಖಲೆಗಳನ್ನು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ಕೊಟ್ಟಿದ್ದೇ DK ಶಿವಕುಮಾರ್ ಅಂತ. ಈಗ ಅವರೇ ನಾಟಕ ಮಾಡ್ತಾ ಇದ್ದಾರೆ, ಡ್ರಾಮಾ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಕುಮಾರಸ್ವಾಮಿ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅವ್ರು ಹೇಳಿರ್ಬೋದು, ಅದನ್ನು ನಮ್ಮ ಪಕ್ಷ ಒಪ್ಪಲಿಕ್ಕೆ ಆಗೋಲ್ಲ. ಅದು ರಾಜಕೀಯ ಪ್ರೇರಿತ ಇರ್ಬೋದು ಅಷ್ಟೇ. ಅದು ಸರ್ ಒಂದು ದಿನ ಇವತ್ತು BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದರು. ಹಂಸರಾಜ್ ಫಲತೋಜಿ ಅವರು ಆಗಿದ್ದ ರಾಜ್ಯಪಾಲರಾಗಿದ್ದರು. ಅವರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದು. ಅದಾದಮೇಲೆ ಯಡಿಯೂರಪ್ಪನ ಅರೆಸ್ಟ್ ಮಾಡಿದ್ರು. ಅವತ್ತಿನ ದ್ವೇಷವನ್ನು ಇವತ್ತಿನ ಸಿದ್ದರಾಮಯ್ಯನ ಮೇಲೆ ತೀರಿಸ್ಕೊಳ್ತಾ ಇದ್ದಾರೆ ಕೇಂದ್ರ BJP ಅವರು. ಇಲ್ಲ, ಅದಕ್ಕೆ ನೋಡಿ ಯಡಿಯೂರಪ್ಪ ಅವರು ಸ್ವಂತ ಡಿನೋಟಿಫಿಕೇಶನ್ ಮಾಡಿದರು. ಅವರು ಅದನ್ನು ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡಿದರು. ಆಮೇಲೆ ಅದು ಕೇಸ್ ಬೇರೆ, ಈ ಕೇಸಿಗೆ ಬೇರೆ. ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲೂ ಇಲ್ಲ ಅದರಲ್ಲಿ. ಅವರು ಅವರೇ ಅದಕ್ಕೆ ಸೈನ್ ಹಾಕಿದರು. ಇಲ್ಲಿ ಸಿದ್ದರಾಮಯ್ಯ ಅವ್ರ ಪಾತ್ರ ಇಲ್ಲೂ ಇಲ್ಲ ಅಂತ ನಮ್ಮ ವರ್ಷನೂ. ಅದನ್ನೇ ನಾವು ಮೈಸೂರಿನಲ್ಲಿ ಹೇಳಲಿಕ್ಕೆ ಸಮಾವೇಶ ಮಾಡ್ತಾಯಿದ್ವಿ. ಬದಲಾವಣೆಗೆ ಪ್ರಶ್ನೆ ಇಲ್ಲ, ಅವರೇ ಇರ್ತಾರೆ. ಕಾನೂನು ಹೋರಾಟ ಮಾಡ್ಕೋತಾ ಅದು ಹಂಗೆ ನಡೀತಾನೆ ಇರ್ತದೆ ಜೊತೆಯಲ್ಲಿ. ಬೆಳಗಾವಿಯಿಂದ ಎಷ್ಟು ಜನ ಹೊಂಟಿರ್ತೀವಿ? ಎಲ್ಲ ಆಲ್ MLA, ಎಲ್ಲ MLA, ಎಲ್ಲ ಮಂತ್ರಿಗಳು ಎಲ್ಲರೂ ಹೋಗ್ತಾ ಇದ್ವಿ. ಎಲ್ಲರೂ ಆಲ್. ಈ ಸಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ಮತ್ತು ಎಲ್ಲರ ಹೇಳುವಂಥದ್ದು ಅತಿ ಹೆಚ್ಚು ರಸ್ತೆ ಕೆಟ್ಟದ್ದು ಈ ಸಾರಿ ಅಂತ ಹೇಳಿದ್ದಾರೆ. ಹಿಂದೆ ಎಷ್ಟು ಮಳೆ ಆದರೂ ಕೂಡ ಇಷ್ಟು ಹಾನಿ ಆಗಿರ್ತಿಲ್ಲ ಅಂತೇಳಿ ಹೇಳುವಂಥ ಶಾಸಕರು, ಪಬ್ಲಿಕ್ ಹೇಳ್ತಿದ್ದಾರೆ. ಅಷ್ಟೇ ನಿಜ ಆಗಿದೆ. ಮೊನ್ನೆ ಖಾನಾಪುರದಲ್ಲಿ ನಾವು ಹೋಗಿದ್ದು. ಖಾನಾಪುರದಲ್ಲಿ ಕೂಡ ಅತಿ ಹೆಚ್ಚು ಕೆಟ್ಟಿರುವಂಥದ್ದು. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕೆಟ್ಟದ್ದು ಬೆಳಗಾಂ ಮತ್ತು ಖಾನಾಪುರ. ನಂತರ ಬೇರೆ ಕಡೆ ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಆದರೂ ಸಹ ಒಟ್ಟಾರೆ ರಾಜ್ಯದಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಎಲ್ಲ ಕಡೆ ಸರ್ವೆ ಮಾಡ್ತಾಯಿದ್ರು. ಚೀಫ್ ಇಂಜಿನಿಯರ್ಗಳಿಂದ ರಿಪೋರ್ಟ್ಸ್ ತರ್ತಾ ಇದ್ದಾವೆ. ಈಗಾಗಲೇ ಸುಮಾರು ಬಂದಿದ್ದಾರೆ, ಇನ್ನೂ ಬರ್ತಾಯಿದೆ. ಬಂದಮೇಲೆ ಅದಕ್ಕೆ 2-3 ಸ್ಟೇಜ್ ಒಂದು ತಾತ್ಪೂರ್ತಿಕವಾಗಿ ಒಂದು ಪರ್ಮನೆಂಟ್ 2 ರೀತಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇನ್ನು ಕೆಲವು ಕಡೆ ಈಗಾಗಲೇ ರಸ್ತೆ ಬ್ರಿಡ್ಜ್ ಕೊರೆದೋಗಿದೆ. ಅದನ್ನು ತಾತ್ಪೂರ್ತಿಕವಾಗಿ ಮತ್ತೆ ಅದನ್ನು ರಿಪೇರಿ ಮಾಡಿದ್ದೀವಿ. ವಾಹನಗಳಿಗೆ ಸಂಚಾರ ಮುಕ್ತ ಮಾಡಿದ್ದೀವಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಅದಕ್ಕೆ ಪರ್ಮನೆಂಟಾಗಿ ಒಂದು ಯೋಜನೆ ಮಾಡ್ತೀವಿ ಪರ್ಮನೆಂಟಾಗಿ. ಸರ್, ರಸ್ತೆ ಗುಂಡಿಗೆ ಬಿದ್ದೊಬ್ಬರು ಇವತ್ತು ಸತ್ತಿದ್ದಾರೆ ಸರ್ ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ. ಗ್ರಾಮ ಪಂಚಾಯತ್ ರಸ್ತೆಯಲ್ಲಿ ಹೋಗ್ಬೇಕಾರೆ ಭಾಳ ದೊಡ್ಡ ತಗ್ಗಾಗಿ ಸರ್ ಬಿದ್ದು ತೀರ್ಕೊಂಡಿದ್ದಾರೆ. ಆಗಿರೋ ಅದೇ ಹೇಳ, ಖಾನಾಪುರದಲ್ಲಿ ಅತಿ ಹೆಚ್ಚು ಗುಂಡಿ ಆಗಿರುವಂಥ ಪ್ರಕರಣ ಇದೆ. ಈಗ ತಾತ್ಪೂರ್ಲಿಕ್ಕೆ ಮುಚ್ಚಲಿಕ್ಕೆ ಹೋದರೂ ಕೂಡ ಅದು 2-3 ಮಾತ್ರ.